ಹಲೋ ಎವ್ರಿವನ್. ಸೊ ವೆಲ್ಕಮ್ ಬ್ಯಾಕ್. ಇದು ಸೆಷನ್ 2 ಆಫ್ ಅವರ್ ಇಂಟರ್ವ್ಯೂ ಪ್ರೆಪ್. ಸೊ ನಾವು ಫಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಟೆರಾಫಾರ್ಮಲ್ಲಿ ಯಾವ್ಯಾವ ಥರದ ಬ್ಲಾಕ್ಸ್ಗಳು ಬರ್ತವೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಅಂದರೆ ಇನಿಷಿಯಲ್ ಸೆಟಪ್. ಈಗ ನೆಕ್ಸ್ಟ್ ಸೆಟಪ್ ಏನಂತ ಹೇಳಿದ್ರೆ ಟೆರಾಫಾರ್ಮ್ ಫೈಲ್ ಸ್ಟ್ರಕ್ಚರ್ ಹೇಗೆ ಬಿಲ್ಡ್ ಮಾಡ್ತೀವಿ ಬೈ ಯೂಸಿಂಗ್ ದೋಸ್ ಬ್ಲಾಕ್ಸ್. ಅದೇ ಕಾನ್ಸೆಪ್ಟ್. ಈಗ ನೋಡಿ, ಲೆಟ್ ಮೀ ಕ್ವಿಕ್ಲಿ ಶೇರ್. ನೋಡಿ, ನಾವು ಆಲ್ರೆಡಿ ಈ ಬ್ಲಾಕ್ನ ನಾವು ನೋಡಿದ್ವಿ, ಕರೆಕ್ಟಾ? ಸೊ ಈ ಬ್ಲಾಕಲ್ಲಿ ನಾನು ಇವತ್ತು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಒನ್ ಸೆಕೆಂಡ್, ಕರೆಕ್ಟಾಗಿ ಆಗ್ತಿದೆ ರೆಕಾರ್ಡಿಂಗ್. ಯಾ. ಸೊ ಇವತ್ತೇನು ಮಾಡ್ತೀನಿ ಅಂದರೆ ಇದು ಡೇ 1 ಹಾಕಿದ್ನಲ್ಲ, ಇದರಲ್ಲೇ ಡೇ 2 ಅಂತ ಬಿಲ್ಡ್ ಮಾಡ್ತೀನಿ. ಓಕೆ, ಈಗ ಈ ಡೇ 2 ಅಲ್ಲಿ ಐಲ್ಸೆ ನನಗೆ ಒಂದು S3 ಫೈಲ್ನ ಕ್ರಿಯೇಟ್ ಮಾಡಬೇಕು, s3.tf. ನೋಡಿ, ಯು ಕ್ಯಾನ್ ಗೋ ವಿತ್ main.tf, ಆಲ್ಸೋ ಯು ಕ್ಯಾನ್ ಗೋ ವಿತ್ ಏನು s3.tf. ರೆಕಗ್ನೈಸ್ ಮಾಡುತ್ತೆ, ನಾಟ್ ಅನ್ ಇಶ್ಯೂ. ನಾನೇನು ಮಾಡ್ತೀನಿ, ನಾರ್ಮಲ್ ಆಗಿ ಒಂದು ಕೋಡ್ನ ಹೇಗೆ ಬರಿತೀವಿ ಗೊತ್ತಾ? ಸೊ ಈಗ ಲೆಟ್ಸೆ ಇಷ್ಟನ್ನು ನಾನು ಬ್ಲಾಕ್ನ ಕಾಪಿ ಮಾಡ್ಕೊಳ್ತೀನಿ ಇಲ್ಲಿ. ಓಕೆ, ಹಾಗೇನೆ ಇಲ್ಲಿ ಓಕೆ, ಫಾರ್ ನೌ ನಾನು ಬ್ಯಾಕ್ ಎಂಡ್ ಬ್ಲಾಕ್ನ ಡಿಲೀಟ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಲೇಟರ್ ಆನ್. ಸೊ ಇಲ್ಲಿದೆ ಅಲ್ಲ, ಇದಾದಮೇಲೆ ನನಗೆ ಪ್ರೊವೈಡರ್ ಬೇಕು. ಲೆಟ್ಸ್ ಗೋ ಹಿಯರ್. ಪ್ರೊವೈಡರ್ ತಗೊಳ್ತಾ ಇದ್ದೀನಿ, ಆಮೇಲೆ ಸಾಕು. ಸೊ ನಾನೇನು ಮಾಡ್ತೀನಿ, ಓಕೆ ಈ ಥರ ಇದೆ. ಆ್ಯಂಡ್ ಅದೇ ರೀತಿ ನನಗೆ ಬಕೆಟ್ ಬೇಕು. ಸೊ ನಾನೇನು ಮಾಡ್ತೀನಿ, ರಿಸೋರ್ಸ್ ಬ್ಲಾಕ್ನ ತೊಗೊಳ್ತೀನಿ, ಕರೆಕ್ಟಾ? ಸೊ ರಿಸೋರ್ಸ್ ಬ್ಲಾಕ್ನ ತೊಗೊಂಡು ರಿಸೋರ್ಸ್ ಬ್ಲಾಕ್ನ ತೊಗೊಳ್ತೀನಿ. ಈ ಬಕೆಟ್ ನೇಮ್ ಇದೆಯಲ್ಲ, ನಾನು ಹೇಳ್ತೀನಿ ಬಕೆಟ್ ನೇಮ್. ಓಕೆ, ಫಸ್ಟ್ ಹಾಗೆ ಇರಲಿ, ನಾನು ಇನ್ನೂ ತುಂಬ ಕಾಂಪೊನೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲೇ. ಸೊ ಅರ್ಲಿಯರ್ ಲೈಕ್ ನಾವೇನು ಹೇಗೆ ಯೂಸ್ ಮಾಡ್ತಿದ್ವಿ, ಟೆರಾಫಾರ್ಮ್ ಬ್ಲಾಕ್ ಹಾಕ್ತಿದ್ವಿ, ರಿಕ್ವೈರ್ಡ್ ವರ್ಷನ್ ಯಾವುದು, ರಿಕ್ವೈರ್ಡ್ ಪ್ರೊವೈಡರ್ಸ್ ಯಾವುದು. ನಾನು ಇಲ್ಲೊಂದು ರ್ಯಾಂಡಮ್ ಅಂತ ಹಾಕಿದ್ದೀನಲ್ಲ, ಏನಕ್ಕೆ ರ್ಯಾಂಡಮ್ ಅಂತ ಹಾಕ್ತೆ ಅಂತಂದರೆ, ಸಪೋಸ್ ನನ್ನ ಬಕೆಟ್ಗೆ ಯುನಿಕ್ ಐ ಡಿ ಬೇಕು. ಆ ಐ ಡಿನ ನಾನು ರ್ಯಾಂಡಮಾಗಿ ಜನ್ರೇಟ್ ಮಾಡ್ತೀನಿ. ಸಪೋಸ್ ನೀವೇನಾದ್ರು ಪೈಥನ್ ಕಲ್ತಿದ್ರೆ ಪೈಥನಲ್ಲಿ ರ್ಯಾಂಡಮ್ ಮಾಡ್ಯೂಲ್ ಅಂತ ಒಂದಿದೆ. ಅಲ್ಲೇನಾಗುತ್ತೆ ಅಂತಂದರೆ ರ್ಯಾಂಡಮ್ ಐ ಡಿ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಒಂದು ರ್ಯಾಂಡಮ್ ಐ ಡಿ ಜನ್ರೇಟ್ ಮಾಡಬೇಕು. ಅದಕ್ಕೆ ರ್ಯಾಂಡಮ್ ವೇರಿಯೇಬಲ್ನ ಅಂದರೆ ರ್ಯಾಂಡಮ್ ಪ್ಯಾಕೇಜ್ನ ತೊಗೊಂಡಿದ್ದೀನಿ. ಫೈನ್. ನನಗೆ AWSನ ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಬೇಕು. ಅಂದರೆ ಬಿಕಾಸ್ ನಾನು ಲೋಕಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನು ಮಾಡಿ ಅಂತಂದರೆ ಕಾನ್ಫಿಗರ್ ಮಾಡ್ಕೊಳ್ಳಿ. ಬೇಸಿಕಲಿ AWS CLI ತೊಗೊಂಡು ಕಾನ್ಫಿಗರ್ ಮಾಡಿ ಬಿಲ್ಡ್ ಮಾಡಿ. ಬಟ್ ನಾನು ಲೈಕ್ ಫಾರ್ ಡೆಮೋ ಪರ್ಪಸ್ ನಾನು ಇದನ್ನು ತೋರಿಸ್ತಿದ್ದೀನಿ. ಓಕೆ, ಸೊ ಗೋ ಟು IAM ಯೂಸರ್ನ ಚೂಸ್ ಮಾಡಿ. IT ಕನ್ನಡಿಗರು ನಮ್ದು ಯೂಸರ್ ಇದೆ ಅಲ್ಲ, ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸಿಗೆ ಹೋಗೋಣ. ನಾನು ಇದನ್ನು ಎವ್ರಿ ಟೈಮ್ ಡಿಲೀಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಈ ಕ್ರೆಡೆನ್ಷಿಯಲ್ಸ್ನ ಎಕ್ಸ್ಪೋಸ್ ಮಾಡ್ತಿರೋದ್ರಿಂದ ಡಿಲೀಟ್ ಮಾಡಬೇಕಾಗಿ ಬರುತ್ತೆ. ಕ್ರಿಯೇಟ್ ಆಕ್ಸೆಸ್ ಕೀ ಆ್ಯಂಡ್ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ರಿಕ್ವೈರ್ಮೆಂಟ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಾನು ಟೆಸ್ಟ್ ಅಂತ ಕೊಡ್ತೀನಿ. ನಾವು ಕ್ರಿಯೇಟ್ ಆಕ್ಸೆಸ್ ಕೀ. ಈಗ ಆಕ್ಸೆಸ್ ಕೀ ತಗೊಳ್ತಾ ಇದ್ದೀನಿ ಆ್ಯಂಡ್ ಸೀಕ್ರೆಟ್ ಕೀ ಆಯಿತಾ. ಈಗ ಸರಿ, ಇದೆಲ್ಲ ಆಯಿತು. ಈಗ ನಾನು ಏನು ಮಾಡ್ತೀನಿ, ಈ ರ್ಯಾಂಡಮ್ ಅಂದರೆ ಲೈಕ್ ಬಕೆಟ್ ಹೋಗೋದಕ್ಕಿಂತ ಮುಂಚೆನೇ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ರ್ಯಾಂಡಮ್ ಐ ಡಿನ ಜನ್ರೇಟ್ ಮಾಡ್ತೀನಿ ಆ್ಯಸ್ ಅ ಬಕೆಟ್ ಸಫಿಕ್ಸ್ ಆಗಿ ಅಥವಾ ಪ್ರಿಫಿಕ್ಸ್ ಆಗಿ, ಎನಿಥಿಂಗ್ ಇಸ್ ಫೈನ್. ನಾ ಹೇಳ್ತೀನಿ ಇಲ್ಲಿ ರಿಸೋರ್ಸ್. ಸರಿ, ಏನು ರಿಸೋರ್ಸ್ನ ನಾನು AWSನ ಕಾಲ್ ಮಾಡ್ತಿಲ್ಲ. ಇನ್ಸ್ಟೆಡ್ ನಾನು ಇಲ್ಲಿ ಡಿಫೈನ್ ಮಾಡಿದ್ದು ರ್ಯಾಂಡಮ್ ಇತ್ತಲ್ಲ, ಈ ರ್ಯಾಂಡಮ್ನ ಕಾಲ್ ಮಾಡ್ತೀನಿ. ಅದಕ್ಕೆ ಇಲ್ಲಿ ನಾನು ಹೇಳ್ತೀನಿ ರ್ಯಾಂಡಮ್ ಐ ಡಿ, ಒಂದು ರ್ಯಾಂಡಮ್ ಐ ಡಿನ ಜನ್ರೇಟ್ ಮಾಡು ಅಂತ. ಯಾಕೆ ಅಂದರೆ ಈ ರ್ಯಾಂಡಮ್ ಐ ಡಿನ ನಾನು ಬಕೆಟ್ನ ಒಂದು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀನಿ. ಓಕೆ, ಬಕೆಟ್ ಅಂಡರ್ಸ್ಕೋರ್ ಪ್ರಿಫಿಕ್ಸ್ ಅಂತ ಹೇಳ್ತಿದ್ದೀನಿ. ಸರಿನಾ? ಇದಾದಮೇಲೆ ಒನ್ ಸೆಕೆಂಡ್ ಇರಿ. ಸೊ ಇಲ್ಲಿ ರ್ಯಾಂಡಮ್ ಐ ಡಿ ಆಯಿತು, ಬಕೆಟ್ ಪ್ರಿಫಿಕ್ಸ್ ಆಯಿತು. ಈಗ ನಾನೇನು ಹೇಳ್ತೀನಿ ಅಂದರೆ ನನ್ನ ಬಕೆಟ್ನ ಲೆಂತ್, ಅಂದರೆ ನಾಟ್ ಬಕೆಟ್ನ ಲೆಂತ್, ಬೇಸಿಕಲಿ ಐ ಡಿಯ ಲೆಂತ್. ಲೆಟ್ಸೆ ನನಗೆ 6 ಡಿಜಿಟ್ಸ್ ಬೇಕಾ ಅಥವಾ 10 ಡಿಜಿಟ್ಸ್ ಬೇಕಾ, ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಅದಕ್ಕೆ ನಾನು ಹೇಳ್ತೀನಿ ಇಲ್ಲಿ ಲೆಟ್ಸೆ ಆ ಒಂದು ಬೈಟ್ ಲೆಂತ್ ಅನ್ನೋದು ನಾನೊಂದು 6 ಕ್ಯಾರೆಕ್ಟರ್ಸ್ನ ಇಟ್ಕೊಳ್ತೀನಿ, ಸಾಕು, ದಟ್ ಈಸ್ ಎನಫ್. ಈಗ ನಾನೇನು ಮಾಡ್ತೀನಿ, ನಾನು ಬಕೆಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸರಿ, ಬಕೆಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಕೆಟ್ನ ರಿಸೋರ್ಸ್ ನೇಮ್ ಕೂಡ ಹಾಕಿದ್ದೀನಿ. ಫೈನ್. ಈಗ ಬಕೆಟ್ ನೇಮ್ ಬೇಕು. ನನ್ನ ಬಕೆಟ್ ನೇಮ್ ಹೇಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ
ಓಕೆ, ಇಲ್ಲಿ ರಿಮೂವ್ ಮಾಡಿ. ಇಲ್ಲಿ ಲೆಟ್ಸ್ ಸೇ IT ಕನ್ನಡಿಗರು ಇಲ್ಲಿ $. ಈಗ ನನಗೇನಂದರೆ, ನಾನು ಐ ನೀಡ್ ಟು ಕಾಲ್ ಮೈ ರ್ಯಾಂಡಮ್ ID. ಆ ರ್ಯಾಂಡಮ್ ID ಡಾಟ್ ಪ್ರಿಫಿಕ್ಸ್ ID ಇಷ್ಟು ಹಾಕ್ತಿದ್ದೇನೆ. ಓಕೆ, ಕ್ಯಾನ್ಸಲ್ ದಿಸ್. ಓಕೆ, ಸೊ random bucket name. ಓಕೆ, ದಿಸ್ ಶುಡ್ ಬಿ ಇನ್ ಪ್ಯಾರಂಥೆಸಿಸ್. ಆಯಿತಾ? ನೋಡಿ ಇವಾಗ ಇಲ್ಲೇನಾಯಿತು, IT ಕನ್ನಡಿಗರು ಆ ID ಯಾವುದಾದ್ರೂ ಬರಲಿ. ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಹೇಳಿ? ಬಿಕಾಸ್ ಇದು ರ್ಯಾಂಡಮ್, ಏನಂತ ಹೇಳೋದು, ಒಂದು S3 ಬಕೆಟ್, ಪ್ರತಿ ಬಕೆಟ್ ಕೂಡ ಯೂನಿಕ್ ಆಗಿರಬೇಕು. ಆ ಯೂನಿಕ್ ಆಗಿ ಇರಬೇಕು ಅಂತ ಹೇಳಿದ್ರೆ ನಾನು ಯೂನಿಕ್ ಐಡಿನ ಎವ್ರಿ ಟೈಮ್ ನಾನು ಥಿಂಕ್ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ಆ ಯೂನಿಕ್ ಐಡಿನ ನಾನು ರ್ಯಾಂಡಮ್ ಆಗಿ ಇದೇ ಥರ ಕೊಡ್ತಿದ್ದೀನಿ, ಸೊ ದಟ್ ಇಟ್ ಕ್ಯಾನ್ ಜನರೇಟ್ ಅ ರ್ಯಾಂಡಮ್ ID. ಯು ನೋ ನೀಡ್ ಟು ವರಿ ಆನ್ ಥಿಂಗ್ಸ್. ಸೊ ಇದಾಯ್ತಾ? ಈಗ ಮೀನ್ ವೈಲ್ ಇದಿದೆಲ್ಲ ಫಸ್ಟು ನಾನು S3 ಬಕೆಟಲ್ಲಿ ಏನೇನಿದೆ ನೋಡೋಣ, ಆಮೇಲೆ ವಿ ಕ್ಯಾನ್ ಗೋ ಆನ್ ಡಿಲೀಟ್. ಆಯಿತಾ? ಸೊ EC2 ನಾಟ್ EC2 S3. ಸೊ ಇಲ್ಲಿಗೆ ಹೋದರೆ ಸೊ ಇಲ್ಲಿ ತುಂಬ ಬಕೆಟ್ಸ್ಗಳಿದ್ದಾವೆ. ನಾನು 1 by 1 ಡಿಲೀಟ್ ಮಾಡ್ತೀನಿ. ವಿ ಡೋಂಟ್ ನೀಡ್ ದೀಸ್ ಬಕೆಟ್ಸ್. ಓಕೆ, 1 ಸೆಕ್. ಓಕೆ, ಸೊ ಈ ಥರ ಬಕೆಟ್ನ ಡಿಲೀಟ್ ಮಾಡ್ಕೋಬೋದು. ಇಟ್ಸ್ ಓಕೆ, ಬಕೆಟ್ ಏನು ಡಿಲೀಟ್ ಮಾಡೋದು ಬೇಡ ಸದ್ಯಕ್ಕೆ. ವಿಲ್ ಡೂ ದ್ಯಾಟ್ ಲೇಟರ್. ಆಯಿತಾ? ಸೊ ಈಗ ಏನಿದೆ, IT ಕನ್ನಡಿಗರು, ಟೆರಾಫಾರ್ಮ್, ಸ್ಟೇಟ್ ಬ್ಯಾಕಪ್, ಕ್ವಾಂಟಮ್ ವೆಕ್ಟರ್ ಇದೆ, ಡೆವಾಪ್ಸ್ ಕಮ್ಯುನಿಟಿ ಇದೆ, ಇವೆಲ್ಲ ಓಕೆ ಫೈನ್. ಈಗ ನಮಗೆ ಬೇಕಾಗಿರೋದು IT ಕನ್ನಡಿಗರಿಂದ ಶುರುವಾಗಬೇಕು ನಮ್ಮದು. ಸೊ ಫಸ್ಟ್ ಥಿಂಗ್ ಲೈಫ್ ಸೈಕಲ್. ಈಗ ನೋಡಿ, ನಾವು ಲೈಫ್ ಸೈಕಲ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಲೈಫ್ ಸೈಕಲ್ ಅಂದರೆ ಏನು? ಕ್ರಿಯೇಟ್ ಟು ಡೆಸ್ಟ್ರಾಯ್ ಇದೆ ಅಲ್ವಾ? ಈಗ ಹಾಗಾದರೆ ಮೊದಲನೇದಾಗಿ ನಾನು ಏನು ಮಾಡ್ತೀನಿ, ಟೆರಾಫಾರ್ಮ್. ಓಕೆ, ಟೆರಾಫಾರ್ಮ್ ಇನಿಟ್ ಮಾಡ್ತೀನಿ. ನೋಡಿ, ಇವಾಗ Day 2 ಈಸ್ ಮೈ ಫೋಲ್ಡರ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಏನೂ ಇಲ್ಲ Day 2 ಅಲ್ಲಿ. ನಾನು ಇದನ್ನೇನಾದರೂ ಇನಿಷಿಯಲೈಸ್ ಮಾಡಿದ್ರೆ ಈ ಟೆರಾಫಾರ್ಮ್ ಬ್ಲಾಕ್ ಇದೆಲ್ಲ, ಟೆರಾಫಾರ್ಮ್ ಬ್ಲಾಕಲ್ಲಿ ರಿಕ್ವೈರ್ಡ್ ಪ್ರೊವೈಡರ್ಸ್ ಇದೆಲ್ಲ, AWS ಮತ್ತು ರ್ಯಾಂಡಮ್, ಇವೆರಡೂ ಕೂಡ ಇಲ್ಲಿ ಜನ್ರೇಟ್ ಆಗಬೇಕು. ನಾವು ರ್ಯಾಂಡಮ್ ಇನ್ ಜನರಲ್ ಆಗಿ ಏನು ಮಾಡ್ತೀವಿ, ಬೈ ಡಿಫಾಲ್ಟಾಗಿ ಡಿಫಾಲ್ಟಾಗಿ ನಾವು ಇದನ್ನು ಮೆನ್ಷನ್ನೇ ಮಾಡೋಕ್ಕೆ ಹೋಗೋದಿಲ್ಲ ಅಲ್ವಾ? ಡೈರೆಕ್ಟಾಗಿ ಪ್ರೊವೈಡರ್ ತೊಗೊಂಡು ಬಿಲ್ಡ್ ಮಾಡ್ತೀವಿ. ಸೊ ದಟ್ ಬೈ ಡಿಫಾಲ್ಟ್ ಟೆರಾಫಾರ್ಮ್ ಏನಿರುತ್ತೋ ಅದು ಬಿಲ್ಡ್ ಆಗಿರುತ್ತೆ. ಬಟ್ ಟೆರಾಫಾರ್ಮ್ ಬ್ಲಾಕ್ ಮೆನ್ಷನ್ ಮಾಡಲಿಲ್ಲ ಅಂದರೂ ಡಿಫಾಲ್ಟ್ ಆಗುತ್ತೆ. ಆದರೆ ಇಟ್ಸ್ ಅ ವೆರಿ ಗುಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಆಫ್ ಅ ಕಂಪನಿ ವೇರ್ ಯು ನೀಡ್ ಟು ಬಿಲ್ಡ್ ಲೈಕ್ ದಿಸ್. ಅದಕ್ಕೆ ಸೊ ದಟ್ ನಿಮ್ಮ ವರ್ಷನ್ ಮಿಸ್ ಮ್ಯಾಚ್ ಅನ್ನೋದು ಆಗೋದಿಲ್ಲ. ಈಗ ನೋಡಿ, ವರ್ಷನ್ ಮಿಸ್ ಮ್ಯಾಚ್ ಆಗುತ್ತೆ. ದಟ್ ಈಸ್ ಅ ರೀಸನ್ ವೈ ನಾನು ಈ ಥರ ಹಾಕ್ತಿರೋದು. ಸೇವ್ ಮಾಡ್ಕೊಳ್ಳಿ, ಟೆರಾಫಾರ್ಮ್ ಇನಿಟ್. ಆಯಿತಾ? ಇನಿಷಿಯಲೈಸ್ ಆದ್ನಾ? ಇದೇನು ಹೇಳ್ತಾ ಇದೆ, ಡೈರೆಕ್ಟ್ಲಿ ಆಸ್ ನೋ ಟೆರಾಫಾರ್ಮ್ ಕಾನ್ಫಿಗರೇಷನ್ ಫೈಲ್. ಸರಿ, LS ಗೋ ಟು CD ಇಂಟರ್ವ್ಯೂ ಪ್ರೆಪ್. ಆಯಿತಾ? LS ಇಲ್ಲಿಗೆ Day 2 ಹೋಗೋಣವಾ? ಸೊ Day 2ನ ಇಲ್ಲಿ LS ನಾವು ಒಂದೇ ಫೈಲ್ ಇರೋದು, ಟೆರಾಫಾರ್ಮ್ ಇನಿಟಾ, ಎಂಟರ್. ನೋಡಿ, ದಿಸ್ ಈಸ್ ಅ ಫಸ್ಟ್ ಡೇ ಟು ಡೇ ಎರರ್. ಓಕೆ, ನಾನು ಯಾವಾಗ ಟೆರಾಫಾರ್ಮ್ ಇನಿಟ್ ಅಂತ ಮಾಡೋದ್ನೋ ಆವಾಗ ಎರರ್ ಏನು ಬರ್ತಾ ಇದೆ ಅಂತಂದರೆ ಅನ್ಸಪೋರ್ಟೆಡ್ ಕೋಡ್ ವರ್ಷನ್. ಟೆರಾಫಾರ್ಮಲ್ಲಿ ದೀಸ್ ಆರ್ ಆಲ್ ದ ರೆಗ್ಯುಲರ್ ಎರರ್ಸ್ ನೀವು ನೋಡೋವಂಥದ್ದು. ಹಾಗಾದರೆ ಈ ಟೆರಾಫಾರ್ಮ್ ವರ್ಷನ್ನ ಹೇಗೆ ಬಿಲ್ಡ್ ಮಾಡೋದು? ರಿಕ್ವೈರ್ಡ್ ವರ್ಷನ್ 1.14 ಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನನ್ನ ಲೋಕಲಲ್ಲಿರೋದು 1.57, ಆದರೆ ನೀನು ಯೂಸ್ ಮಾಡಿರೋ ರಿಕ್ವೈರ್ಡ್ ವರ್ಷನ್ ಬಂದುಬಿಟ್ಟು 1.14 ಅಂತ. ಅದಕ್ಕೆ ನಾನು ಏನು ಮಾಡ್ತೀನಿ, ಅಲ್ಲಿ ಕಾಪಿ ದಿಸ್ ಗಾಯ್, ಇಲ್ಲಿ ಹೇಳ್ತೀನಿ, ನಾನು ನನ್ನ ವರ್ಷನ್ನ ಮೆನ್ಷನ್ ಮಾಡ್ತೀನಿ ಇಲ್ಲಿ. ಆಯಿತಾ? ಮೆನ್ಷನ್ ಮಾಡಿ ಸೇವ್ ಮಾಡ್ತೀನಿ. ಮತ್ತೆ ಇಲ್ಲಿ ಲೆಟ್ಸ್ ಸೇ ಇನಿಟ್ ಅಂತ ಮಾಡ್ತೀನಿ. ನಾವು ಇದು ಇನಿಷಿಯಲೈಸೇಷನ್ ಅನ್ನೋದು ಆಗ್ತಾ ಇದೆ. ಅರ್ಥ ಆಯ್ತಾ? ಸಿ, ನಾನು ಐ ಆಮ್ ಟ್ರೈಂಗ್ ಟು ಶೋ ಆಲ್ ಪಾಸಿಬಲ್ ಎರರ್ಸ್ ಆ್ಯಂಡ್ ಐ ವಿಲ್ ಟ್ರೈ ಟು ಫಿಕ್ಸ್ ದೋಸ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಇಂಟರ್ವ್ಯೂಲಿ ಯಾವುದು ಸ್ಪೆಸಿಫಿಕ್ ಆಗಿ ಬರುತ್ತೆ ಆ್ಯಂಡ್ ಯಾವ ಥರ ನೀವು ಆನ್ಸರ್ ಮಾಡಬೇಕು, ಇದೇ ನನ್ನ ಈ ಇಂಟರ್ವ್ಯೂ ಪ್ರೆಪ್ನ ಉದ್ದೇಶ. ನಾವು ಇದಾಯ್ತಾ? ಈಗ ನೋಡಿ, ಇನಿಷಿಯಲೈಸೇಷನ್ ಆಗಿದ ತಕ್ಷಣ ನನಗೆ .ಟೆರಾಫಾರ್ಮ್ ಅಂತ ಬಂತು. ನಾವು .ಟೆರಾಫಾರ್ಮ್ ಅಂತ ಬಂದಾಗ ನಾನು ಹೇಳಿದೆ ಆಗಲೇ, ಇಲ್ಲಿ ಈ ರಿಕ್ವೈರ್ಡ್ ಪ್ರೊವೈಡರ್ಸಲ್ಲಿ ಏನು ನೀವು ಮೆನ್ಷನ್ ಮಾಡಿದ್ದೀರಾ, ಅದೇ ಥರ ಬೇರೆ ಬೇರೆ ಪ್ಯಾಕೇಜಸ್ಗಳು ಬೇಕು. ಲೆಟ್ಸೇ ನೀವು ನಾಳೆ ಮಲ್ಟಿ ಕ್ಲೌಡ್ ಬಿಲ್ಡ್ ಮಾಡ್ತಿದ್ದೀರಾ,
ಮಲ್ಟಿ ಕ್ಲೌಡ್ ಅಂತ ಬಂದಾಗ ಎಸ್ AWS ಬ್ಲಾಕ್ ಇಲ್ಲ ಹಾಕಬೇಕು, AZ ಬ್ಲಾಕ್ ಕೂಡ ಹಾಕಬೇಕು, ಅಂದರೆ ಅಜೂರ್ ಬ್ಲಾಕ್ ಕೂಡ ಹಾಕಬೇಕು. ಆವಾಗ ಇಲ್ಲಿ ಟೆರಾಫಾರ್ಮ್ ಇದೆಯಲ್ಲ, .ಟೆರಾಫಾರ್ಮ್ ಒಳಗಡೆ ನೋಡಿ AWS ಕ್ರಿಯೇಟ್ ಆಗುತ್ತೆ, ರ್ಯಾಂಡಮು ಕ್ರಿಯೇಟ್ ಆಗುತ್ತೆ, ಅದೇ ಥರ ನಿಮಗೆ AZ ಕೂಡ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಈ ಟೆರಾಫಾರ್ಮ್ ಬ್ಲಾಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಥರ ಮಲ್ಟಿ ಕ್ಲೌಡ್ ಆಗಿರ್ಬೋದು ಅಥವಾ ಅಡಿಷನಲ್ ಪ್ಯಾಕೇಜಸ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀರಾ ಅಂಥ ಟೈಮಲ್ಲಿ ಯು ಕ್ಯಾನ್ ಸಿ ದಿಸ್. ನಾವು ಇಫ್ ಯು ಗೋ AWS ಒಳಗಡೆ ದಿಸ್ ಇಸ್ ದಿ ಕಂಟೆಂಟ್, ಇಫ್ ಯು ಗೋ ರ್ಯಾಂಡಮ್ ಒಳಗಡೆ ದಿಸ್ ಇಸ್ ದ ಕಂಟೆಂಟ್. ಆಯಿತಾ? ಸೊ ಹೀಗೆ ನಾವು ಟೆರಾಫಾರ್ಮ್ ಇನಿಟ್ ಆಯಿತಾ, ಆಮೇಲೆ ನಾವೇನು ಮಾಡ್ತೀವಿ, ಟೆರಾಫಾರ್ಮ್ ಪ್ಲ್ಯಾನ್. ನೋಡಿ ಇವೆಲ್ಲ ನಾನು ಆಲ್ರೆಡಿ ಲೈಕ್ ನಾರ್ಮಲ್ ಲೈಕ್ ಬಿಗಿನರ್ ಸೆಷನ್ಸಲ್ಲಿ ನಾನು ಹೇಳಿದ್ದೀನಿ. ಈಗ ಟೆರಾಫಾರ್ಮ್ ಪ್ಲ್ಯಾನ್ ಮಾಡಿದಾಗ ಈ ಪ್ಲ್ಯಾನ್ ಅನ್ನೋದು ನನಗೆ ಈ ಥರ ಲೈಕ್ ಪ್ರಿಂಟ್ ಮಾಡುತ್ತೆ. ಇಫ್ ಐ ಎಕ್ಸಿಕ್ಯೂಟ್ ದಿಸ್ ಪರ್ಟಿಕ್ಯುಲರ್ ID ನನಗೆ ಈ ಥರ ಟೆರಾಫಾರ್ಮ್ ಪ್ಲ್ಯಾನ್ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದೆ. ಗುಡ್. ನಾನೇನು ಮಾಡ್ತೀನಿ ಗೊತ್ತಾ, ಈಗ ಟೆರಾಫಾರ್ಮ್ ಪ್ಲ್ಯಾನ್ ಮಾಡಿದೆ, ಈ ಥರ ID ಬಂತು, ಫೈನ್. ಈಗ ಲೆಟ್ಸ್ ಸೇ ಸೇಮ್ ಥಿಂಗ್ ನಾನೇನು ಮಾಡ್ತೀನಿ, ಇಫ್ ಐ ಸೇ ಟೆರಾಫಾರ್ಮ್, ಓಕೆ, ಟೆರಾಫಾರ್ಮ್ ಅಪ್ಲೈ ಅಂತ ಮಾಡ್ತೀನಿ. ನೋಡಿ ಇದು ಎಗೇನ್ ಪ್ಲ್ಯಾನ್ನ ಪ್ರಿಂಟ್ ಮಾಡ್ತಾ ಇದೆ. ತೋರಿಸಿ ನೋಡಿ ಎಗೇನ್ ಪ್ಲ್ಯಾನ್ನ ಪ್ರಿಂಟ್ ಮಾಡ್ತು, 2 ಥಿಂಗ್ಸ್ ವಿಲ್ ಬಿ ಕ್ರಿಯೇಟಿಂಗ್ ಆ್ಯಂಡ್ ಇಫ್ ಓಕೆ ಎಸ್ ಅಂತ ಹಾಕ್ತಾ ಇದೆ. ಈಗ ಇಂಟರ್ವ್ಯೂ ಕ್ವಶನ್ ಏನಪ್ಪ ಕ್ವಶನ್ ಅಂದರೆ, ನೀವು ಈ ಥರ ಟೆರಾಫಾರ್ಮ್ ಅಪ್ಲೈ ಮಾಡುವಾಗ ನನಗೆ ಮತ್ತೆ ಇನ್ನೊಮ್ಮೆ ಪ್ಲ್ಯಾನ್ ಕೇಳಬಾರ್ದು. ಐ ಡೋಂಟ್ ವಾಂಟ್ ಪ್ಲ್ಯಾನ್ ಒನ್ಸ್ ಅಗೇನ್. ಯಾಕಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಟ್ ಈಸ್ ಲೈಕ್ ಅಡಿಷ್ನಲ್ ಲೈಕ್ ಏನಂತ ಟೈಮ್ ವೇಸ್ಟ್ ಅನ್ನೋ ಥರ ಆಗುತ್ತೆ. ಆ್ಯಂಡ್ ಆಲ್ಸೋ ನಮಗೇನಂತ ಹೇಳಿದ್ರೆ ವೆನ್ ಯು ಆರ್ ಕ್ರಿಯೇಟಿಂಗ್ ಲೈಕ್ ಆಟೋಮೇಷನ್ ಪ್ರಾಜೆಕ್ಟ್ಸ್ ಎಲ್ಲ, ಅವಾಗ ಎಗೇನ್ ಆ್ಯಂಡ್ ಎಗೇನ್ ನಾನು ಈ ಟೆರಾಫಾರ್ಮ್ ಅಪ್ಲೈನ ಯೂಸ್ ಮಾಡೋಕ್ಕಲ್ಲ. ಇಲ್ಲಿ ಐಫನ್ ಆಟೋ ಅಪ್ರೂವ್ ಆಗ್ಬೋದು, ಆದರೆ ನಾವೇನು ಮಾಡಬೇಕಾಗತ್ತೆ, ಟೆರಾಫಾರ್ಮ್ ಪ್ಲ್ಯಾನನ್ನು ನಾವು ರೀಡ್ ಮಾಡಬೇಕು, ಟೆರಾಫಾರ್ಮ್ ಪ್ಲ್ಯಾನನ್ನು ನಾವು ಸ್ಟೋರ್ ಮಾಡ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, Ctrl+C, ಓಕೆ, ನಾನು ಇದನ್ನು ಮಾಡ್ತಿದ್ದೀನಿ, ಅಂದರೆ ಸೇವ್ ಮಾಡಲಿಲ್ಲ. ಇನ್ಸ್ಟೆಡ್ ನಾನೇನು ಮಾಡ್ತೀನಿ ನೋಡಿ, ಈ ಟೆರಾಫಾರ್ಮ್ ಪ್ಲ್ಯಾನ್ ಏನಿದೆಲ್ಲ, ಈ ಟೆರಾಫಾರ್ಮ್ ಪ್ಲ್ಯಾನನ್ನು ನಾನು ಐ ವಿಲ್ ಸ್ಟೋರ್ ಇಟ್ ಇನ್, ಓಕೆ, ಅಂದರೆ -out, ಐ ವಿಲ್ ಸ್ಟೋರ್ ಇಟ್ ಇನ್, ಇದು S3 ಪ್ಲ್ಯಾನಲ್ಲಿ ನಾನು ಅಲ್ಲಿ ಸ್ಟೋರ್ ಇಟ್. ಅರ್ಥ ಆಯ್ತಾ? S3 ಪ್ಲ್ಯಾನಲ್ಲಿ ಐ ಆಮ್ ಸ್ಟೋರಿಂಗ್ ಇಟ್. ನೌ ಇವಾಗ ನೋಡಿ ಈ ಎಂಟೈರ್ ಪ್ಲ್ಯಾನನ್ನು ನನಗೆ ಈ ಡೇ 2 ಅಲ್ಲಿ S3 ಪ್ಲ್ಯಾನ್ ಅನ್ನೋ ಒಂದು ಫೈಲಲ್ಲಿ ನೋಡಬಹುದು. ಬಟ್ ಇದನ್ನು ನೋಡೋಕ್ಕಾಗುತ್ತಾ? ನೋ, ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಓಕೆ, ಇಫ್ ಯು ಸಿ cat of S3 ಪ್ಲ್ಯಾನ್, ಯು ಕಾಂಟ್ ಸಿ, ಇಟ್ಸ್ ಅನ್ ಎನ್ಕ್ರಿಪ್ಟೆಡ್ ಫೈಲ್. ಓನ್ಲಿ ಟೆರಾಫಾರ್ಮ್ ಕ್ಯಾನ್ ರೀಡ್. ಸರಿ, ಹಾಗಾದರೆ ಇದು ಏನಕ್ಕೆ ಮಾಡಿದೆ ನಾನು? ಆಯಿತಾ? ಈಗ ನೋಡಿ, ಈಗ ಸರಿ ಆಯ್ತು, ಟೆರಾಫಾರ್ಮ್ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟು ಟೆರಾಫಾರ್ಮಲ್ಲೇ ಆ ಪ್ಲ್ಯಾನ್ ಫೈಲ್ನ ಹೇಗೆ ರೀಡ್ ಮಾಡೋದು? ಕಮಾಂಡ್ ಏನಪ್ಪ ಅಂದರೆ ಟೆರಾಫಾರ್ಮ್ ಶೋ S3 ಪ್ಲ್ಯಾನ್. ನೋಡಿ ಟೆರಾಫಾರ್ಮ್ ಶೋ S3 ಪ್ಲ್ಯಾನ್ ಏನು ಕಂಟೆಂಟ್ ಇದೆ ಅದು. ಈಗ ಬೇಕಾದ್ರೆ ನೀವು ಒಂದು ಎಕ್ಸ್ಟರ್ನಲ್ ಟೆಕ್ಸ್ಟ್ ಫೈಲ್ಗೆ plan.txt ಫೈಲ್ಗೆ ಹಾಕ್ಕೊಂಡು ಈ plan.txt ನೀವು ನೋಡ್ಬೋದು, ಈ ಥರ ಆಗುತ್ತೆ, ಈ ಥರ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ವೆನ್ ವಿಲ್ ಬಿಲ್ಡಿಂಗ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಒಂದು ಪ್ರಾಜೆಕ್ಟ್ 1 ಅಂತ ಮಾಡಿ ಜೆಂಕಿನ್ಸ್ ಫೈಲ್ ಅಂತ ಹಾಕಿದ್ವಿ, ಕರೆಕ್ಟಾ? ಈ ಜೆಂಕಿನ್ಸ್ ಫೈಲಲ್ಲಿ ನೋಡಿದ್ರೆ ನೀವು ಇಲ್ಲಿ ನಾನು ಹೇಳಿದ್ದೀನಿ ಟೆರಾಫಾರ್ಮ್ ಪ್ಲ್ಯಾನ್ನ ಈ ಥರ TF ಪ್ಲ್ಯಾನ್ಗೆ ಹಾಕೋ, ಅದಾದ ನಂತರ ಶೋ ಮಾಡಿಬಿಟ್ಟು TF ಪ್ಲ್ಯಾನ್ ಟೆಕ್ಸ್ಟಿಗೆ ಹಾಕೋ ಅಂತ. ಈಗ ನಾವೇನು ಮಾಡಿದ್ವಿ ಅಲ್ಲಿ, ನೀವು ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಿದರೆ ಅಲ್ಲಿ ನಾನು ಹೇಳಿದ್ದೀನಿ ಅಪ್ರೂವಲ್ ಸ್ಟೇಜಲ್ಲಿ ಸೆಕೆಂಡ್ ಟೈಮ್, ಅಂದರೆ ನಾನು ರೀಡ್ ಮಾಡಿಬಿಟ್ಟು ಅಪ್ರೂವ್ ಮಾಡ್ತೀನಿ. ಅಂದರೆ ಈ TF ಪ್ಲ್ಯಾನ್ ಇದೆಲ್ಲ ವಿತ್ ದ ಹೆಲ್ಪ್ ಆಫ್ ಅಂದರೆ ಈ ರೀಡ್ ಫೈಲ್ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾನು ರೀಡ್ ಮಾಡಿಬಿಟ್ಟು ಇಫ್ ಐ ಸೇ ಓಕೆ ದೆನ್ ಪ್ರೊಸೀಡ್ ಫಾರ್ ಡಿಪ್ಲಾಯ್ಮೆಂಟ್ ಎಲ್ಸ್ ಡೆಸ್ಟ್ರಾಯ್ ಅನ್ನೋ ಥರ ನಾನು ಪ್ಲ್ಯಾನ್ ಮಾಡಿದ್ದು ಅಲ್ವಾ. ಸೊ ಹಾಗೆಯೇ ಇಲ್ಲೂ ಕೂಡ ದಿಸ್ ಇಸ್ ಹೌ ಯು ಕ್ಯಾನ್ ಗೆಟ್ ದಿ ಥಿಂಗ್ಸ್. ಆಯಿತಾ? ಸರಿ, ಈಗ ನನ್ನ ಪ್ಲ್ಯಾನ್ನೆಲ್ಲ ಬಂತು, ನನಗೆ ಎವ್ರಿಥಿಂಗ್ ಇಸ್ ಫೈನ್. ನಾವು ಟೆರಾಫಾರ್ಮ್ ಅಪ್ಲೈ ಮಾಡಬೇಕಲ್ವಾ. ನೋಡಿ ನಾನು ಆಲ್ರೆಡಿ ಪ್ಲ್ಯಾನ್ನ ರಿವ್ಯೂ ಮಾಡಿದ್ದೀನಿ. ಓಕೆ, ಪ್ಲ್ಯಾನ್ನ ರಿವ್ಯೂ ಮಾಡಿದ್ದೀನಿ. ನಾನೇನು ಮಾಡ್ತೀನಿ ಗೊತ್ತಾ, ಟೆರಾಫಾರ್ಮ್ ಅಪ್ಲೈ ಇಲ್ಲಿ ನಾನು ಹೇಳ್ತಿದ್ದೀನಿ S3 ಪ್ಲ್ಯಾನ್ನ ಅಪ್ಲೈ ಮಾಡು, ಅಂದರೆ ನಾನಿಲ್ಲಿ ಪ್ಲ್ಯಾನ್ನ ಡಿಪ್ಲಾಯ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇಟ್ ಈಸ್ ಕ್ರಿಯೇಟಿಂಗ್ ದಟ್ ರ್ಯಾಂಡಮ್ ಬಕೆಟ್. ಸೊ ಫೈನ್, ಇಲ್ಲಿ ಏನು ಹೇಳ್ತಾ ಇದೆ, ಓನ್ಲಿ ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್. ಈಗ
ವೆನ್ ಯು ಬಿಲ್ಡಿಂಗ್ ಅಲ್ಲ, ಸೊ ಏನು ಹೇಳಿದೆ, ಓನ್ಲಿ ಲೋವರ್ ಕೇಸ್ ಆಲ್ಫಾ ನ್ಯೂಮರಿಕ್ ಶುಡ್ ಬಿ ದೇರ್. ಓಕೆ ಓಕೆ, 1 ಸೆಕೆಂಡ್. ರಿಸೋರ್ಸ್ಗೆ ಬನ್ನಿ, ಇದನ್ನು ರಿಮೂವ್ ಮಾಡಿ, ಮೈ ಬಕೆಟ್ ಅಂತ ಹಾಕಿ, ರ್ಯಾಂಡಮ್ ಐ ಡಿ ಇಸ್ ಫೈನ್. ಓಕೆ, ರಿಸೋರ್ಸ್ ಇದೆಲ್ಲ ಓಕೆ. ನಾವು ಮತ್ತೊಮ್ಮೆ ಬಿಲ್ಡ್ ಮಾಡೋಣ. ಫಸ್ಟ್ ಥಿಂಗ್ ಇಸ್ S3 ಪ್ಲಾನ್ಗೆ ಔಟ್ಪುಟ್ ಮಾಡ್ತಿದ್ದೀನಿ. ಈಗ ಏನಾಗ್ತದೆ, ಇದು ಸ್ಟೇಟ್ ಡ್ರಿಫ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಡ್ರಿಫ್ಟ್ ಡಿಟೆಕ್ಷನ್ ಅಂತ ಬರುತ್ತೆ ಟೆರಾಫಾರ್ಮಲ್ಲಿ. ಅದು ಇದು ಸಂಬಂಧಪಟ್ಟಿರುತ್ತೆ. ನಾನು ಹೇಳ್ತೀನಿ ಅದು ಡ್ರಿಫ್ಟ್ ಡಿಟೆಕ್ಷನ್ ಅಂದರೆ ಏನು ಅಂತ. ಓಕೆ, ಅವೆಲ್ಲ ಲೈಕ್ ಮುಂದೆ ಹೋಗ್ತಾ ಹೋಗ್ತಾ ಬರೋವಂಥ ಟಾಪಿಕ್ಸ್ಗಳು. ಓಕೆ, ಈಗ ಪ್ಲಾನ್ ಸ್ಟಿಲ್ ಇದೇನಾಗ್ತಿದೆ ಅಂತ ಹೇಳಿದ್ರೆ, ವ್ಯಾಲಿಡೇಟಿಂಗ್ S3 ಬಕೆಟ್ ಲೋವರ್ ಕೇಸ್. ಇಲ್ಲಿ ಏನಾಗ್ತದೆ, ಲೋವರ್ ಕೇಸ್ ಓನ್ಲಿ ಲೋವರ್ ಕೇಸ್ ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್. ಅಲ್ಲ, ಓಕೆ, ನನ್ನ ರ್ಯಾಂಡಮ್ ಐ ಡಿ ಇಟ್ ಈಸ್ ಪ್ರಿಂಟಿಂಗ್ ಸಮಥಿಂಗ್ ಎಲ್ಸ್ ಇಲ್ಲಿ. ಓಕೆ, ಸೊ ನೋಡಿ ಇಲ್ಲಿ. ಸೊ ಪ್ರಾಬ್ಲಮ್ ಏನಪ್ಪ ನಮಗೆ ಅಂದರೆ, ಈ ಐ ಡಿನ ಯೂಸ್ ಮಾಡಿದೆ, ಆ ಐ ಡಿಯಲ್ಲಿ ಈ ಥರ ಅಪ್ಪರ್ ಕ್ಯಾಪ್ಸ್ ಅನ್ನೋದು ಬರ್ತಿದೆ. ಸೊ ನಾನು ಟೆರಾಫಾರ್ಮಲ್ಲಿ ರಿಸೋರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ, ಆ ರಿಸೋರ್ಸಲ್ಲಿ ಲೋವರ್ ಕೇಸ್ ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಮತ್ತು ಹೈಫನ್ಸ್ ಮಾತ್ರ ಇರಬೇಕು. ನಾವಿಲ್ಲಿ ಏನಾಗ್ತದೆ, ಅಪ್ಪರ್ ಕೇಸ್ ಎಲ್ಲ ಜನ್ರೇಟ್ ಆಗ್ತಿದೆ. ಇವಾಗ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕು. ಹೇಗೆ ಹ್ಯಾಂಡಲ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ ರ್ಯಾಂಡಮ್ ಐ ಡಿ, ಓಕೆ, ರ್ಯಾಂಡಮ್ ಐ ಡಿ ನಾ ಹೇಳ್ತಿದ್ದೀನಿ, ಸೇಮ್ ರಿಸೋರ್ಸ್ನ ತೊಗೊಳ್ತಾ ಇದ್ದೀನಿ, ರ್ಯಾಂಡಮ್ ಸ್ಟ್ರಿಂಗ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟ್ರಿಂಗ್ನ ತೊಗೊಂಡು ಇಲ್ಲಿ ಸೇಮ್ ಬಕೆಟ್ ಪ್ರಿಫಿಕ್ಸ್ನ ಹಾಕ್ಕೊತಾ ಇದ್ದೀನಿ. ಈಗ ಇಲ್ಲಿ ಫಸ್ಟ್ ಥಿಂಗ್ ನನ್ನ ಸ್ಟ್ರಿಂಗ್ ಲೆಂತ್ ಆಯಿತಾ, ನನ್ನ ಲೆಂತ್ ತೊಗೊಳ್ತೇನೆ. ನನಗೆ ಲೆಟ್ಸ್ ಸೇ ಐ ಆಮ್ ಗೋಯಿಂಗ್ ವಿತ್ ಸಮ್ 8 ಕ್ಯಾರೆಕ್ಟರ್ಸ್ ಅಂತ ಅಂದ್ಕೊಳ್ಳೋಣ. ಈಗ ಲೋವರ್ ಕೇಸಸ್ ಇರಬೇಕಾ? ಎಸ್, ಟ್ರೂ. ಆಯಿತಾ, ಅಪ್ಪರ್ ಕೇಸಸ್ ಬೇಕಾ? ಓಕೆ, ನಾನು ಪ್ರಾಪರಾಗಿ ಡಿಫೈನ್ ಮಾಡ್ತಿದ್ದೀನಿ ಈಗ. ಸೊ ಅಪ್ಪರ್ ಸ್ಪೆಷಲ್ ಟ್ರೂ. ಈಗ ಅಪ್ಪರ್ ಕೇಸಸ್ ಇರಬಾರ್ದು ಅಕಾರ್ಡಿಂಗ್ ಟು ಮೈ ಬಕೆಟ್ ಪಾಲಿಸಿ ಕಂಡೀಷನ್ಸ್, ಕರೆಕ್ಟಾ? ಆ್ಯಂಡ್ ನಂಬರ್ಸು ಟ್ರೂ ಇರಬಹುದು, ಸ್ಪೆಷಲ್ ಕ್ಯಾರೆಕ್ಟರ್ಸು ಇರಬಾರ್ದು. ಅದಕ್ಕೆ ನಾನು ಫಾಲ್ಸ್ ಅಂತ ಹಾಕ್ತಿದ್ದೀನಿ. ಓಕೆ, ಇದು ನನ್ನ ನಂಬರ್ ಅಲ್ಲ, ಇದು ನ್ಯೂಮರಿಕ್ ಅಂತ ಅನಿಸುತ್ತೆ. ಓಕೆ, ನ್ಯೂಮರಿಕ್ ಕರೆಕ್ಟ್. ನೋಡಿ, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ರಿಸೋರ್ಸ್ ನಾನು ಅರ್ಲಿಯರ್ ರ್ಯಾಂಡಮ್ ಸ್ಟ್ರಿಂಗ್ ಹಾಕಿದಾಗ ಈ ಥರ ರ್ಯಾಂಡಮ್ ಸ್ಟ್ರಿಂಗ್ ಬರ್ತಿತ್ತು. ರ್ಯಾಂಡಮಲ್ಲಿ ಅಪ್ಪರ್ ಕ್ಯಾಪ್ಸು ಲೋವರ್ ಕ್ಯಾಪ್ಸ್ ಕೂಡ ಬರ್ತಿತ್ತು, ಅಂದರೆ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಕೂಡ ಬರ್ತಿತ್ತು. ನನಗೆ ಅದು ಬೇಡ. ಈಗ ನಾನು ಸ್ಪೆಸಿಫಿಕಲಿ ಒಂದು ಬಕೆಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ರ್ಯಾಂಡಮ್ ಯೂಸ್ ಮಾಡಿ, ಆ ರ್ಯಾಂಡಮಲ್ಲಿ ಐ ಆಮ್ ಗೋಯಿಂಗ್ ವಿತ್ ಎಕ್ಸಾಕ್ಟ್ ಇಲ್ಲಿ ರಿಜೆಕ್ಟ್ಸ್ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದೀನಿ. ಈಗ ಈ ರಿಜೆಕ್ಟ್ಸ್ ಪ್ಯಾಟರ್ನಲ್ಲಿ ಸೊ ರ್ಯಾಂಡಮ್ ಸ್ಟ್ರಿಂಗ್, ಬಕೆಟ್ ಪ್ರಿಫಿಕ್ಸಸ್, ಲೆಂತ್ ಬಂದಿದೆ, ಲೋವರ್ ಕೇಸಸ್ ಇರಬೇಕು, ಎಸ್ ಟ್ರೂ. ಅಪ್ಪರ್ ಕೇಸಸ್ ಬೇಡ, ಫಾಲ್ಸ್. ನ್ಯೂಮರಿಕ್ ಇಸ್ ಟ್ರೂ, ಎಸ್ ಕರೆಕ್ಟ್. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬಾರ್ದು, ಫಾಲ್ಸ್. ನಾವು ಈಗ ರ್ಯಾಂಡಮ್ ಸ್ಟ್ರಿಂಗ್ ನಾನು ಹೇಗೆ ಕಾಲ್ ಮಾಡ್ತೀನಿ ಅಂತ. ಓಕೆ, ಇಲ್ಲಿ ರ್ಯಾಂಡಮ್ ಐ ಡಿ ಇದೆಯಲ್ಲ, ರ್ಯಾಂಡಮ್ ಐ ಡಿ ಬೇಡ, ರ್ಯಾಂಡಮ್ ಸ್ಟ್ರಿಂಗ್ ಬೇಕು, ಬಕೆಟ್ ಪ್ರಿಫಿಕ್ಸ್ ಬೇಕು. ಆ್ಯಂಡ್ ಇದನ್ನು ಲೆಟ್ಸ್ ಗೋ ವಿತ್, ಇನ್ಸ್ಟೆಡ್ ಆಫ್ ಐ ಡಿ ವಿ ಶುಡ್ ಗೋ ವಿತ್ ರಿಸಲ್ಟ್. ಓಕೆ, ರಿಸಲ್ಟ್ ಅಷ್ಟೇ ಸಾಕು. ಸೇವ್ ಇಟ್. ಈಗ ನಾನು ಏನು ಮಾಡ್ತೀನಿ, ಓಕೆ, ಆಲ್ರೆಡಿ ಇಟ್ ಇನಿಷಿಯಲೈಸ್ಡ್. ಓಕೆ, ಇಫ್ ಯು ವಾಂಟ್ ಟು ಇನಿಷಿಯಲೈಸ್ ಮಾಡ್ಕೊಳ್ಳಿ. ಆಲ್ರೆಡಿ ಇನಿಷಿಯಲೈಸ್ ಆಗಿದೆ, ಎಲ್ಲನೂ ಫೈನ್. ಈಗ ಟೆರಾಫಾರ್ಮ್ ಪ್ಲಾನ್ ಔಟ್, S3 ಪ್ಲಾನ್ ಅಂತ ತೆಗಿತಾ ಇದ್ದೀನಿ. ನಾವು ಪ್ಲಾನ್ ಬಂತು, ರಿಫ್ರೆಶ್ ಆಗ್ತಾ ಇದೆ. ರಿಫ್ರೆಶ್ ಅಂದರೆ ಈ ನನ್ನ ಸ್ಟೇಟ್ ಫೈಲ್ ರಿಫ್ರೆಶ್ ಆಯಿತು. ಇದನ್ನು ಸ್ಟೇಟ್ ಡ್ರಿಫ್ಟ್ ಅಂತ ಕರಿತೀವಿ. ಆ್ಯಂಡ್ ಅದಾದಮೇಲೆ ಟೆರಾಫಾರ್ಮ್ S3 ಪ್ಲಾನ್ ಅಂತ ಅಪ್ಲೈ ಮಾಡ್ತಿದ್ದೀನಿ. ನೋಡೋಣ ಈಗ ವರ್ಕ್ ಆಗುತ್ತಾ. ನೋಡಿ, ಅರ್ಲಿಯರ್ ನನ್ನ ಸ್ಟೇಟ್ ಫೈಲಲ್ಲಿ ಏನು ಕಂಟೆಂಟ್ ಇತ್ತು ಅದನ್ನು ಡೆಸ್ಟ್ರಾಯ್ ಮಾಡಿದೆ, ಈಗ ರೀಕ್ರಿಯೇಟ್ ಮಾಡ್ತಾ ಇದೆ. ಇದು ಲೈಫ್ ಸೈಕಲ್ನ ಮೆಟಾ ಆರ್ಗ್ಯುಮೆಂಟ್. ಆಯಿತಾ, ಈಗ ಫೈನ್, ಅದೆಲ್ಲ ಓಕೆ. ಇದು ಅಪ್ಲೈ ಕಂಪ್ಲೀಟ್ ಆಯಿತು. ಈಗ ನನ್ನ ಬಕೆಟ್ ನೇಮಿಂಗ್ ಹೇಗೆ ಬರ್ತಿದೆ ಅಂತ ನೋಡೋಣ. ರಿಫ್ರೆಶ್ ಮಾಡಿದ್ರೆ 3 ಬಕೆಟ್ ಇತ್ತು, 4 ಬಕೆಟ್ ಆಗಿದೆ. ಇಲ್ಲಿ ನೋಡಿ, ದಿಸ್ ಈಸ್ ಯುವರ್ ರ್ಯಾಂಡಮ್ ಬಕೆಟ್, ಜಸ್ಟ್ ನಾವು ಕ್ರಿಯೇಟ್ ಆಗಿತ್ತು. ಅಂದರೆ ನಾವು ರ್ಯಾಂಡಮ್ ಐ ಡಿ ಹೇಗೆ ಒಂದು ರೆಜೆಕ್ಟ್ಸ್ ಇಶ್ಯೂ ಬಂತು, ಆ ರೆಜೆಕ್ಟ್ಸ್ ಇಶ್ಯೂನ ಹೇಗೆ ಫಿಲ್ ಮಾಡಿದ್ವಿ. ಆ್ಯಂಡ್ ಅದೇ ಥರ ಬಕೆಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸ್ಟೇಟ್ ಫೈಲಲ್ಲಿ ಇಶ್ಯೂ ಆಯಿತು. ಅಂದರೆ ಈ ಸ್ಟೇಟ್ ಫೈಲ್ ಆಲ್ರೆಡಿ ಇಲ್ಲಿ ಸ್ಟೇಟ್ ಫೈಲ್ ಇತ್ತು, ಈ ಸ್ಟೇಟ್ ಫೈಲಲ್ಲಿ ಇಶ್ಯೂ ಆಗುತ್ತೆ ವೆಲ್ ಕ್ರಿಯೇಟಿಂಗ್. ಅದನ್ನು ಸ್ಟೇಟ್ ಡ್ರಿಫ್ಟ್ ಅಂತ ಕರಿತೀವಿ. ಆ ಸ್ಟೇಟ್ ಡ್ರಿಫ್ಟಲ್ಲಿ ಇಶ್ಯೂ ಆದಾಗ
ನಾನು ರಿಫ್ರೆಶ್ ಅಂದರೆ ಲೈಕ್ ಆಟೋಮೆಟಿಕಲಿ ಅಪ್ಲೈ ಮಾಡಿದ್ರೆ ಅದು ರಿಫ್ರೆಶ್ ಮಾಡಿ ಕಿಲ್ ಮಾಡ್ಕೊಳತ್ತೆ ಯೂನಿಟಿವರಿ. ಬಟ್ ಇನ್ ಕೇಸ್ ಕೇಳಿದಾಗ ಸ್ಟೇಟ್ ಡ್ರಿಫ್ಟ್ ಅಂದರೆ ಏನು, ಕಾನ್ಫಿಗರೇಷನ್ ಡ್ರಿಫ್ಟ್ ಅಂದರೆ ಏನು ಅಂತ ನಾವು ಹೇಳಬೇಕಾಗತ್ತೆ. ಅದನ್ನು ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಬಟ್ ವರ್ಡ್ಸ್ಗಳು ಮಾತ್ರ ನೆನ್ಪಿಟ್ಕೊಳ್ಳಿ, ಸ್ಟೇಟ್ ಡ್ರಿಫ್ಟ್ ಅನ್ನೋ ವರ್ಡ್. ಹಾಗೆಯೇ ಈಗ ನಾವು ಡಿಪ್ಲಾಯ್ ಮಾಡಿದ್ವಿ, ಲೈಫ್ ಸೈಕಲ್ ನೋಡಿದ್ವಿ, ಟೆರಾಫಾರ್ಮ್ ಇನಿಟ್, ಪ್ಲ್ಯಾನ್, ಅಪ್ಲೈ, ಡೆಸ್ಟ್ರಾಯ್ ಮಾಡಬೇಕೀಗ. ನಾನು ಹೇಳ್ತಿದ್ದೀನಿ ಟೆರಾಫಾರ್ಮ್. ಓಕೆ, ಇಲ್ಲಿ ಅಪ್ಲೈ ಬದಲು ಗೋ ಫಾರ್ ಥಿಂಕ್, ಇಲ್ಲಿ ಸ್ಕ್ರೀನ್ ಕಾಣಲ್ಲ ಅನಿಸುತ್ತೆ ನಿಮಗೆ, ಡೆಸ್ಟ್ರಾಯ್, ಮತ್ತು ಇಲ್ಲಿ ಐಫನ್ ಆಟೋ ಅಪ್ರೂವ್. ಓಕೆ, ಈಗ ಆ ಒಂದು ಟೆರಾಫಾರ್ಮ್ ಅನ್ನೋದು ಲೈಕ್ ರಿಸೋರ್ಸ್ ಬಕೆಟ್ ನಾವೇನು ಕ್ರಿಯೇಟ್ ಮಾಡಿದ್ವಿ ಅದು ಡೆಸ್ಟ್ರಾಯ್ ಆಗ್ತದೆ. ಓಕೆ, ದಿಸ್ ಇಸ್ ಅ ಒನ್ ವೇ ಆಫ್ ಲೈಕ್ ಕ್ರಿಯೇಟಿಂಗ್. ಲೈಕ್ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ವಿ ಆರ್ ಗೋಯಿಂಗ್ ಲೈಕ್ ಆ್ಯಸ್ ಅಡ್ವಾನ್ಸ್ಡ್ ಆಸ್ ಪಾಸಿಬಲ್ ಇಲ್ಲಿ. ಆ್ಯಂಡ್ ಆಲ್ಸೋ ಇಂಟರ್ವ್ಯೂ ಕ್ವಶನ್ಸ್ ಇವಾಗ ಡೆಸ್ಟ್ರಾಯ್ ಮಾಡಿದೆ. ಇವಾಗ ನೋಡಿ ನಮ್ಮ ಈ ಕ್ವಶನ್ಸ್ಗಳಿಗೆ ಲೆಟ್ಸ್ ಗೋ ಬ್ಯಾಕ್ ಹಿಯರ್. ಈಗ ಟೆರಾಫಾರ್ಮ್ ಫೈಲ್ ಸ್ಟ್ರಕ್ಚರ್ ಹೇಳಿಲ್ಲ ನಾನಿನ್ನು. ಈಗ ಟೆರಾಫಾರ್ಮ್ ಲೈಫ್ ಸೈಕಲ್ ಬಗ್ಗೆ ಗೊತ್ತಾಯಿತು, ಹೇಗೆ ಇನಿಟ್, ಪ್ಲ್ಯಾನ್, ಅಪ್ಲೈ, ಡೆಸ್ಟ್ರಾಯ್ ಮಾಡಿದ್ವಿ ಅಂತ. ಆ್ಯಂಡ್ ಟೆರಾಫಾರ್ಮ್ ಮಾಡ್ಯೂಲ್ಸ್ನ ಹೇಗೆ ಕಾಲ್ ಮಾಡೋದು ನೋಡಿದ್ವಿ, ಮಾಡ್ಯೂಲ್ ಬ್ಲಾಕ್ಸ್ ಇದರಲ್ಲಿ ಏನೇನು ಬ್ಲಾಕ್ಸ್ ಇರ್ತವೆ ಅಂತೆಲ್ಲ ಕೂಡ ನೋಡಿದ್ವಿ. ಸೊ ನಿಮಗೆ ಇಲ್ಲಿಗೆ ಹೋದರೆ ಇವೆಲ್ಲ ನಾನು ಇಲ್ಲಿ ಬರೆದಿದ್ದೀನಿ, ವಿಲ್ ಗೆಟ್ ಇಟ್ ಲೇಟರ್. ಐ ಥಿಂಕ್ ನಾನು ಇಲ್ಲಿ ಬ್ಲಾಕ್ ಹಾಕಿಲ್ಲ ಅನಿಸುತ್ತೆ. ಓಕೆ, ದಟ್ ಈಸ್ ಫೈನ್, ಇರಲಿ ಅದು ಹಾಗೆ, ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ, ಸರಿನಾ? ಸೊ ದಿಸ್ ಇಸ್ ಮೈ ಕಂಟೆಂಟ್. ಇದಾಯಿತು. ಈಗ ನಮಗೇನು, ಓಕೆ ಇದು ಒನ್ ವೇ, ನಾನು ಇದನ್ನೆಲ್ಲ ಪುಷ್ ಮಾಡ್ತೀನಿ, ಫೈನ್. ಈಗ ಡೇ 2 ಅಲ್ಲ, ಈ ಡೇ 2 ಫೋಲ್ಡರ್ ಹಾಗೇನೇ ಇರಲಿ. ನಾನೇನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಫೋಲ್ಡರ್, ಇದರಲ್ಲೇ ಡೇ 2 ಪಾರ್ಟ್ 2 ಅಂತ, ಆಯಿತಾ? ಈಗ ಪಾರ್ಟ್ 2 ಅಂತ ಹಾಕಬೇಕಿತ್ತು, ಇದನ್ನು ಪಾರ್ಟ್ 1 ಅಂತ ಹಾಕ್ತೀನಿ, ಐಫನ್ ಪಾರ್ಟ್ 1 ಅಂತ ಹಾಕ್ತೀನಿ. ನಾವು ಈಗ ಇಲ್ಲಿ ನೋಡಿ ನಾನೇನು ಮಾಡ್ತೀನಿ ಗೊತ್ತಾ, ಫಸ್ಟ್ ನಾನು ಆಗಲೇ ಹೇಳಿದ್ನಲ್ಲ ಡೈರೆಕ್ಟರಿ ಫೈಲ್ ಸ್ಟ್ರಕ್ಚರ್, ಮೊದಲನೇದಾಗಿ ಪ್ರೊವೈಡರ್ ಡಾಟ್ ಟಿ ಎಫ್, ಆಮೇಲೆ ಮೈನ್ ಡಾಟ್ ಟಿ ಎಫ್ ಅಲ್ವಾ, ಗೋ ಹಿಯರ್ ಮೈನ್ ಡಾಟ್ ಟಿ ಎಫ್. ಸೇಮ್ ಈಗ ಆ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಬಿಲ್ಡ್ ಮಾಡ್ತೀನಿ, ಸರಿನಾ? ಹಾಗೆಯೇ ಇಲ್ಲಿ ವೇರಿಯಬಲ್ ಡಾಟ್ ಟಿ ಎಫ್, ಸೇಮ್ ಎಕ್ಸಾಂಪಲ್ ನಾನು ಹೇಗೆ ಇದನ್ನು ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ತೀನಿ ಅಂತ. ಫೈನಲಿ ಔಟ್ಪುಟ್ ಡಾಟ್ ಟಿ ಎಫ್, ಆಯಿತಾ? ಈಗ ಪ್ರೊವೈಡರ್ ಡಾಟ್ ಟಿ ಎಫ್, ಪ್ರೊವೈಡರ್ ಡಾಟ್ ಟಿ ಎಫ್ ಅಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ, ಇದೇನು ಕಂಟೆಂಟ್ ಇತ್ತಲ್ಲ ಇಷ್ಟನ್ನು ಈ ಪ್ರೊವೈಡರ್ನ ತೊಗೊತೀನಿ. ಓಕೆ, ಕಾಪಿ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಥಿಂಗ್ ಈಸ್ ಪ್ರೊವೈಡರ್ಸ್ಗೆ ಹೋಗ್ತೀನಿ, ಪೇಸ್ಟ್ ಮಾಡಿ ಸೇವ್ ಮಾಡಿ. ಸೊ ನನ್ನ ಪ್ರೊವೈಡರ್ ಕ್ಲೋಸ್ ಆಯಿತು. ರಿಸೋರ್ಸ್ ಬೇಕಲ್ಲ, ರಿಸೋರ್ಸ್ ಬ್ಲಾಕಲ್ಲಿ ನಾನು ರಿಸೋರ್ಸ್ ಹಾಕ್ತಿದ್ದೀನಿ. ಸೊ ಸಾರಿ, ಮೈನ್ ಬ್ಲಾಕಲ್ಲಿ ದಿಸ್ ಇಸ್ ಮೈ ಕಂಪ್ಯೂಟೇಷನ್. ಈಗ ವೇರಿಯಬಲ್ ಬ್ಲಾಕ್ ಬೇಕಲ್ಲ, ಒಂದು ಸೆಕೆಂಡ್ ಕ್ಲೋಸ್ ಮಾಡೋಣ. ಇಲ್ಲಿ ವೇರಿಯಬಲ್ ಬ್ಲಾಕ್ ಇದೆಯಲ್ಲ, ಈ ವೇರಿಯಬಲ್ ಬ್ಲಾಕ್ನ ಕಾಪಿ ಮಾಡ್ಕೊಳ್ತೀನಿ, ವೇರಿಯಬಲ್ ಬ್ಲಾಕಲ್ಲಿ ಹಾಕ್ತೀನಿ, ಹಾಗೇ ಇರಲಿ, ಸೇವ್ ಇಟ್. ಔಟ್ಪುಟ್ ಬ್ಲಾಕ್ ಬೇಕು ನನಗೆ, ಔಟ್ಪುಟ್ ಬ್ಲಾಕ್ನ ಒಂದು ಸೆಕೆಂಡ್, ಆಗಲೇ ನಾವು ಏನು ಬ್ಲಾಕ್ಸ್ನ ಬರ್ತಿದ್ನಲ್ಲ ಅದೇ ಬ್ಲಾಕ್ಸ್ಗಳನ್ನ ಹೇಗೆ ಕಾಪಿ ಮಾಡಿ ಲೈಕ್ ಸ್ಟ್ರಕ್ಚರ್ ಹೇಗೆ ಬಿಲ್ಡ್ ಮಾಡೋದು ಅಂತ ಅಷ್ಟೇ ಇದು. ಓಕೆ, ಔಟ್ಪುಟ್ ಬ್ಲಾಕ್. ನಾವು ವೇರಿಯಬಲ್ ಬ್ಲಾಕಲ್ಲಿ ನಾನು ಏನು ಮಾಡ್ತೀನಿ, ಒಂದು ಸೆಕೆಂಡ್ ಎಲ್ ತೆಗೀರಿ. ಓಕೆ, ಇಲ್ಲಿ ಈ ಬಕೆಟ್ ನೇಮ್ನ ನಾನು ಹೇಳ್ತೀನಿ ಅಂದರೆ, ಇದು ಐ ಟಿ ಕನ್ನಡಿಗರು ಇದೆಯಲ್ಲ, ಇದನ್ನು ಕಟ್ ಮಾಡ್ಕೊಂಬಿಟ್ಟು ಈ ವೇರಿಯಬಲಲ್ಲಿ ಬಕೆಟ್ ನೇಮ್ ಇದನ್ನು ಸ್ಪೆಸಿಫೈ ಮಾಡ್ತೇನೆ. ದಿಸ್ ಈಸ್ ಮೈ ಪ್ರಿಫಿಕ್ಸ್. ಪ್ರಿಫಿಕ್ಸ ಸಫಿಕ್ಸಾ, ಓಕೆ ಪ್ರಿಫಿಕ್ಸ್ ಅಂತಲೇ ಅಂದ್ಕೊಳ್ಳೋಣ. ಸಾರಿ, ಅದೇನಾದರೂ ಮಿಸ್ಟೇಕ್ ಆಗಿದ್ರೆ ಐ ಟಿ ಕನ್ನಡಿಗರು ಅಂತ ಹಾಕಿ, ದಿಸ್ ಇಸ್ ಮೈ ಡಿಫಾಲ್ಟ್ ಬಕೆಟ್, ಆಯಿತಾ? ಸ್ಟ್ರಿಂಗ್ ಆಯಿತು, ಪರ್ಪಸ್ ಆಫ್ ದಿಸ್ ಬಕೆಟ್ ಆಯಿತು, ಇದೆಲ್ಲ ಓಕೆ. ಈಗ ಇದನ್ನು ನಾನು ಇಲ್ಲಿ ಕಾಲ್ ಮಾಡಬೇಕು. ನಾನೇನಾದರೂ ಬಕೆಟ್ ನೇಮ್ ಚೇಂಜ್ ಮಾಡಬೇಕಂದ್ರೆ ಎವ್ರಿ ಟೈಮ್ ನಾನು ರಿಸೋರ್ಸ್ ಬ್ಲಾಕ್ನ ಟಚ್ ಮಾಡೋ ಅವಶ್ಯಕತೆ ಇಲ್ಲ, ಮೇನ್ ಫೈಲ್ನ ಇಲ್ಲಿ ಬಂದು ಈ ನೇಮ್ನ ಚೇಂಜ್ ಮಾಡಿದ್ರೆ ಸಾಕು. ಈಗ ನಾನು ಅದನ್ನು ಕಾಲ್ ಮಾಡಬೇಕಲ್ಲ, ಕಾಲ್ ಮಾಡಬೇಕಂದ್ರೆ ವಾರ್ ಡಾಟ್ ಬಕೆಟ್ ನೇಮ್. ಓಕೆ,
ಬಕೆಟ್ ಅಂಡರ್ಸ್ಕೋರ್ ನೇಮ್. ಓಕೆ, 1 ಸೆಕೆಂಡ್. ಇದು ವೇರಿಯಬಲ್ ಬಕೆಟ್ ಅಂಡರ್ಸ್ಕೋರ್ ನೇಮ್. ಓಕೆ, ಬಕೆಟ್ ಅಂಡರ್ಸ್ಕೋರ್ ನೇಮ್. ಅದಾದಮೇಲೆ ಡಾಲರ್ ಆ ರ್ಯಾಂಡಮ್ ಐ ಡಿ ಮತ್ತು ಈ ಏನು ರ್ಯಾಂಡಮ್ ಬಂತು ಆ ರ್ಯಾಂಡಮ್ ಪ್ರಿಂಟ್ ಮಾಡು ಅಂತ. ಸರಿನಾ? ಇದಾಯಿತು. ಈಗ ನಾನು ಈ ಬಕೆಟ್ನ ಕಾಲ್ ಮಾಡಬೇಕಲ್ಲ, AWS S3 ಬಕೆಟ್ ಔಟ್ಪುಟ್ ಬ್ಲಾಕಲ್ಲಿ AWS S3 ಬಕೆಟ್ ಆ್ಯಂಡ್ ಇಲ್ಲಿ ರಿಸೋರ್ಸ್ನ ನೇಮ್ ಬಂದುಬಿಟ್ಟು ಮೈ ಬಕೆಟ್ ಡಾಟ್ ಐ ಡಿ. ಸೊ ಇದು ನನ್ನ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ. ಓಕೆ, ಸೊ ನಾವು ಲೆಟ್ಸ್ ಡಿಪ್ಲಾಯ್. ನಾವು ಈಗ LS ಗೋ ಬ್ಯಾಕ್. ನಾವು ಇನ್ನೊಂದು ಫೈಲ್ಗೆ ಹೋಗೋಣ, ಯಾಕೆಂದರೆ ಅದು ಡೇ 2 ಇದಿದಲ್ವಾ. ಸೊ ಗೋ ಹಿಯರ್, ನಮಗೆ day2 ಪಾರ್ಟ್ 2ಗೆ ಹೋಗೋಣ. ಸೊ ಇಲ್ಲಿ ನಾನು ಪ್ರಾಪರ್ ಟೆರಾಫಾರ್ಮ್ ಲೈವ್ ಸ್ಟ್ರಕ್ಚರ್ನ ಇಲ್ಲಿ ಹಾಕಿದ್ದೀನಿ. ಈಗ ಲೆಟ್ಸ್ ಸೇ ಟೆರಾಫಾರ್ಮ್ ಇನಿಟ್ ಮಾಡೋಣ. ನಾವು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ಇನ್ವ್ಯಾಲಿಡ್ ಕೋಟ್ ಅಂತ ಹೇಳ್ತಾ ಇದೆ. ಫಸ್ಟ್ ಥಿಂಗ್, ವೇರಿಯಬಲ್ ಬ್ಲಾಕಲ್ಲಿ ರಾಂಗ್. ಓಕೆ, ಅಲ್ಲಿಯರ್ ಸ್ಟ್ರಿಂಗ್ ವರ್ಷನ್ ರಿಮೂವ್ ದಿ ಕೋಟ್ ಅರೌಂಡ್ ಸ್ಟ್ರಿಂಗ್. ಸರಿನಾ? ಸರಿ. ಸೊ ಏನು ಹೇಳ್ತಾ ಇದೆ, ಈ ವರ್ಷನ ಅರ್ಥ ಮಾಡಿಕೊಂಡ್ರೆ ವೇರಿಯಬಲ್ ಬ್ಲಾಕಲ್ಲಿ ಈ ಕೋಟ್ನ ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಸರಿ, ರಿಮೂವ್ ಮಾಡ್ತಾ ಇದ್ದೀನಿ ನಾನು ಕೂಡ. ಸರಿ, ರಿಮೂವ್ ಮಾಡಿದೆ. ಸೇವ್ ಇಟ್. ಈಗ ಇನಿಟ್ ಮಾಡೋಣ, ಅಥವಾ ಟೆರಾಫಾರ್ಮ್ ಓಕೆ, ಇನಿಟೇ ಮಾಡಬೇಕು ನಾವು ಫಸ್ಟ್. ಓಕೆ, ಇನಿಷಿಯಲೈಸೇಷನ್ ಏನೋ ಆಗ್ತಾ ಇದೆ. ಓಕೆ, ಆಗಲಿ. ಓಕೆ, ನೀವು ಇಲ್ಲಿ ನೋಡಿದ್ರೆ ಈ ಡಾಟ್ ಟೆರಾಫಾರ್ಮಲ್ಲಿ ಇನಿಷಿಯಲೈಸೇಷನ್ ಆಗ್ತಾ ಇದೆ. ಡನ್, ಇನಿಷಿಯಲೈಸೇಷನ್ ಆಯಿತು. ಸೂಪರ್. ಈಗ day1 ಕ್ಲೋಸ್ ಮಾಡ್ತೇನೆ, day2 ಪಾರ್ಟ್ 1. ಓಕೆ, ಇಲ್ಲಿ ನೋಡಿ, ಈಗ Ctrl+L. ನಾವು ಈಗ ಟೆರಾಫಾರ್ಮ್ ವ್ಯಾಲಿಡೇಟ್ ಅಂತ ಒಂದು ಕಮಾಂಡ್ ಇದೆ ಅಲ್ವಾ. ಏನು ಗೊತ್ತಾ ವ್ಯಾಲಿಡೇಟ್? ಇದು ನಿಮ್ಮ ಸಿಂಟ್ಯಾಕ್ಸ್ ಏನಾದರೂ ಇಶ್ಯೂ ಇದೆಯಾ, ನೀವು ಕಾಲ್ ಮಾಡ್ತಿರೋ ವೇರಿಯಬಲ್ ಏನಾದರೂ ಇಶ್ಯೂ ಇದೆಯಾ, ಅದನ್ನು ಚೆಕ್ ಮಾಡಲಿಕ್ಕೆ ನಾವು ವ್ಯಾಲಿಡೇಟ್ನ ಯೂಸ್ ಮಾಡ್ತೀವಿ. ಸೊ ರೆಫರೆನ್ಸ್ ಟು ಅನ್ಡಿಕ್ಲೇರ್ಡ್ ರಿಸೋರ್ಸ್ ಅಂತ ಹೇಳಿದ್ರೆ output.tf ಅಲ್ಲಿ ಅನ್ಡಿಕ್ಲೇರ್ ಇದೆ. ಮೈ ಬಕೆಟ್ ಇಸ್ ನಾಟ್ ಡಿಕ್ಲೇರ್ಡ್ ಇನ್ ದ ರೂಟ್ ಮಾಡ್ಯೂಲ್. ಸರಿ. ಸೊ ಪ್ರಾಬ್ಲಮ್ ಇನ್ನೊಂದು ಏನಾಗುತ್ತೆ ಅಂದರೆ AWS S3 ಬಕೆಟ್ ಮೈ ಬಕೆಟ್. ಓಕೆ, AWS S3 ಬಕೆಟ್. ಓಕೆ, ಇಲ್ಲಿ AWS S3 ಬಕೆಟ್ ಡಾಟ್ ಮೈ ಬಕೆಟ್ ಆ್ಯಂಡ್ ಬಕೆಟ್ ಐ ಡಿ ಸೊ ಡಿಕ್ಲೇರ್ಡ್ ಆನ್ ದಿ ರೂಟ್ ಮಾಡ್ಯೂಲ್. ಓಕೆ, 1 ಸೆಕೆಂಡ್. ಇದು ನನ್ನ ರೂಟ್ ಮಾಡ್ಯೂಲ್. ಇಲ್ಲಿ ಇನ್ನೊಂದೇನು ಗೊತ್ತಾ, ಇದನ್ನು ಡಾಲರ್ ಪ್ಯಾರಾಂಥಸಿಸ್ ಕೊಡಬೇಕು ನಾವು. ಓಕೆ, ನಾವು ಸೇವ್ ದಿಸ್ ಗೈ. ನಾವು ನೋಡಿ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಔಟ್ಪುಟ್ ಬ್ಲಾಕಲ್ಲಿ ಅದು ಐ ಡಿನ ಜನ್ರೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಈ ವೇರಿಯಬಲ್ ಡಾಟ್ ಬಕೆಟ್ ನೇಮ್ ಇದೆಯಲ್ಲ ಇದನ್ನು ಸರಿಯಾಗಿ ಕಾಲ್ ಮಾಡ್ತಿರ್ಲಿಲ್ಲ. ಇಲ್ಲಿ ವೇರಿಯಬಲ್ ಬಕೆಟ್ ನೇಮ್ನು ಕಾಲ್ ಮಾಡ್ತಾ ಇದ್ದೀನಿ, ರ್ಯಾಂಡಮ್ ಸ್ಟ್ರಿಂಗ್ನು ಕೂಡ ಕಾಲ್ ಮಾಡ್ತೇನೆ. ಸೊ ದಟ್ ನಮಗೆ ಇದನ್ನು ನೀವು ಕಾಲ್ ಮಾಡಬೇಕು, ವೇರಿಯಬಲ್ಸ್ನ ಕಾಲ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ಕರ್ಲಿ ಬ್ರೇಸ್, ಅಂದರೆ ಈ ಕರ್ಲಿ ಬ್ರೇಸ್ ಯೂಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ನಾವು ದಟ್ ಈಸ್ ಡನ್ ಅಲ್ಲ. ಟೆರಾಫಾರ್ಮ್ ಇನಿಟ್ ಕೂಡ ಆಯಿತು. ನಾವು ಟೆರಾಫಾರ್ಮ್ ಪ್ಲಾನ್, ನಾನು ಇಲ್ಲಿ ಹೇಳ್ತೀನಿ S3 ಪ್ಲಾನ್. ನೋಡಿ, ಸೇಮ್ ಎಕ್ಸಾಕ್ಟ್ ಥಿಂಗ್ ಅರ್ಲಿಯರ್ ನಾವೇನು ಮಾಡಿದ್ವಿ ಇನ್ ಸಿಂಗಲ್ ಫೈಲಲ್ಲಿ ಬರೆದಿದ್ವಿ. ಇವಾಗ ನಾವೇನು ಮಾಡ್ತೀವಿ ಸಪ್ರೇಟ್ ಫೈಲಲ್ಲಿ ಬರೀತಾ ಇದ್ದೀವಿ. ಈಗ ಲೆಟ್ಸ್ ಅಪ್ಲೈ. ಬಟ್ ಬಿಫೋರ್ ದಟ್ ಇಲ್ಲಿ ಬಕೆಟ್ ಇದೆಯಾ, ಗೋ ಬ್ಯಾಕ್, ರಿಫ್ರೆಶ್. ನೋಡಿ ಆ ಬಕೆಟ್ ಇಲ್ಲ ನನ್ನ ಹತ್ರ. ಈಗ ಟೆರಾಫಾರ್ಮ್ ಔಟ್ ಪ್ಲಾನ್ ಡನ್. ನಾವು ಪ್ಲಾನ್ ಏನೋ ಆಯಿತು, ಅಪ್ಲೈ ಮಾಡೋಣ. ಈಗ Ctrl+L, 1 ಸೆಕೆಂಡ್. ಓಕೆ, ಆ ಪ್ಲಾನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಕ್ರಿಯೇಟ್ ಆಗುತ್ತೆ ಅಂತ. ಸಿ, ಸೊ ಗುಡ್ ಥಿಂಗ್ ಅಬೌಟ್ ಟೆರಾಫಾರ್ಮ್ ಏನಂದರೆ ನಾವು ಈ ಥರ ಸಪ್ರೇಟ್ ಮಾಡಿದ್ರು ಕೂಡ ಫೈಲ್ಸ್ಗಳು ಆರಾಮಾಗಿ ನೀವು ಬಿಲ್ಡ್ ಮಾಡ್ಬೋದು. ಇವಾಗ ನೀವು ವರಿ ಆಗಬೇಕಾಗಿರೋದು ಎಲ್ಲನೂ ಅಷ್ಟೇ. ನೋಡಿ, ಔಟ್ಪುಟ್ ಕೂಡ ಪ್ರಿಂಟ್ ಆಯಿತು. ಈ ಔಟ್ಪುಟ್ ಇದೆಯಲ್ಲ, ಈ ಔಟ್ಪುಟ್ ಬಂದು ಈ ಔಟ್ಪುಟ್ ಬ್ಲಾಕಿಂದ ಬರ್ತಾ ಇದೆ. ವೇರಿಯಬಲ್ಸ್ ಇಲ್ಲಿ ಈಗ ನಾನೇನಾದರೂ ಇಲ್ಲಿ ಇನ್ಸ್ಟೆಡ್ ಆಫ್ IT ಕನ್ನಡಿಗರು ನಾನೇನು ಮಾಡ್ತೀನಿ, ಲೆಟ್ಸ್ ಇಲ್ಲಿ ನಾನು ಜಸ್ಟ್ ಮನೋಜ್ ಅಂತ ಹಾಕ್ತೇನೆ.
ಓಕೆ. ಸೇವ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಮ್ಮೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ. ಈಗ ಆಕ್ಚುಲಿ ಏನಂತಂದ್ರೆ ಇದನ್ನ ಸಪ್ರೇಟ್ ಮಾಡಬೇಕಿತ್ತು. ಬಟ್ ದಟ್ಸ್ ಓಕೆ. ಈಗ ನಾವೇನು ಮಾಡೋಣ, ಇನಿಟ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ. ಪ್ಲಾನ್ ಔಟ್ ಮಾಡ್ತಿದ್ದೀನಿ. ಮೇ ಬಿ ದಟ್ ಪ್ರಾಬ್ಲಮ್ ಆಗುತ್ತೆ. ಲೆಟ್ಸ್ ಸಿ. ಸ್ಟೇಟ್ ರಿಫ್ರೆಶ್ ಆಗ್ತಾ ಇದೆ. ಓಕೆ. ಜಸ್ಟ್ ನಾನು ರಿಸೋರ್ಸ್ ಬ್ಲಾಕ್‌ನ ಟಚ್ ಮಾಡ್ತಾ ಇಲ್ಲ. ನಾನು ವೇರಿಯಬಲ್ ಬ್ಲಾಕ್‌ನ ಮಾತ್ರ ಟಚ್ ಮಾಡ್ತೀನಿ. ಯೆಸ್, ಇದು ರೀಕ್ರಿಯೇಟ್ ಆಗುತ್ತೆ. ನಾನೇನು ಮಾಡ್ತೀನಿ, ಸೇವ್ ಟು ಪ್ಲಾನ್ ಎಸ್3. ನೌ ವಾಟ್ ವಿಲ್ ಡು, ಇದನ್ನ ಡಿಪ್ಲಾಯ್ ಮಾಡೋಣ. ನಾವು ಈಗ ರಿಸಲ್ಟ್ ಹೇಗಿರುತ್ತೆ ಅಂತ ನೋಡೋಣ. ಓಕೆನಾ? ಸೊ ಕ್ರಿಯೇಟಿಂಗ್ ಫಸ್ಟ್ ಡೆಸ್ಟ್ರಾಯ್ ಆಯಿತು ಬಕೆಟ್. ಆಮೇಲೆ ಕ್ರಿಯೇಟ್ ಆಗ್ತಾ ಇದೆ. ಯಾಕೆಂದರೆ ಈ ಥರ ನಾನು ರಿಸೋರ್ಸ್ ನೇಮ್ನ ಚೇಂಜ್ ಮಾಡಿದಾಗ ಬಕೆಟ್ ನೇಮ್ನ ಚೇಂಜ್ ಮಾಡ್ತಾ ಇದ್ದಂಗೆ ಅಲ್ವಾ. ಇಲ್ಲಿಗೆ ಹೋಗೋಣ. ಫಸ್ಟ್ ಥಿಂಗ್ ರಿಫ್ರೆಶ್ ಮಾಡಿ ನೋಡಿ, ಮನೋಜ್ ಅಂತ ಚೇಂಜ್ ಆಯಿತು. ಸೊ ಅರ್ಲಿಯರ್ ನನ್ನ ಐ ಟಿ ಕನ್ನಡಿಗರು ಅಂತ ಒಂದು ಬಕೆಟ್ನ ಕ್ರಿಯೇಟ್ ಮಾಡಿದ್ದಿತ್ತು. ಇವಾಗ ಏನಾಯಿತು, ನಾನು ನನ್ನ ಸ್ಟೇಟ್ ಫೈಲ್ ಇಲ್ಲಿ ಚೇಂಜ್ ಮಾಡಿದ್ನಲ್ಲ, ಇದನ್ನು ಸ್ಟೇಟ್ ಡ್ರಿಫ್ಟ್ ಅಂತ ಕರಿತೀವಿ. ನನ್ನ ಆ್ಯಕ್ಚುಯಲ್ ಸ್ಟೇಟ್ ಫೈಲ್ ಮತ್ತು ನನ್ನ ಕಾನ್ಫಿಗರೇಷನ್ಸ್ ಮಿಸ್ ಮ್ಯಾಚ್ ಆದಾಗ ಅದನ್ನು ಅಪ್ಲೈ ಮಾಡ್ತಿದ್ದೀನಿ. ಸೊ ಅದನ್ನು ಸ್ಟೇಟ್ ಡ್ರಿಫ್ಟ್. ಈಗ ಈ ಮಿಸ್ ಮ್ಯಾಚ್ ಆಯಿತು, ಚೇಂಜ್ ಮಾಡಿದ್ನಲ್ಲ, ಫಸ್ಟು ಡೆಸ್ಟ್ರಾಯ್ ಮಾಡುತ್ತೆ, ಆಮೇಲೆ ಕ್ರಿಯೇಟ್ ಮಾಡುತ್ತೆ. ಇದನ್ನು ಲೈಫ್ ಸೈಕಲ್ ಇವೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಲೈಫ್ ಸೈಕಲ್ ಮೆಟಾ ಆರ್ಗ್ಯುಮೆಂಟಲ್ಲಿ ಇದನ್ನು ಕ್ರಿಯೇಟ್ ಬಿಫೋರ್ ಡೆಸ್ಟ್ರಾಯ್ ಅನ್ನೋ ಆಪ್ಷನ್ ಬೈ ಡಿಫಾಲ್ಟ್ ಅದು ಬರುತ್ತೆ. ಅದೆಲ್ಲ ಹೇಗೆ, ಲೈಕ್ ಲೆಟ್ಸ್ ಸೇ ನಾಳೆ ಒಂದಿನ ಈ ಥರ ಯಾರೋ ಒಬ್ರು ಬಂದು ಚೇಂಜ್ ಮಾಡ್ತಾರೆ ನನ್ನ ಬಕೆಟ್ ವೇರಿಯಬಲ್ ನೇಮ್ನ. ಆ ಬಕೆಟಲ್ಲಿ ಸಮ್ ಇಂಪಾರ್ಟೆಂಟ್ ಡೇಟಾ ಇರ್ಬೋದು ಅಥವಾ ಸಮಥಿಂಗ್ ಏನೋ ಒಂದು ಇರುತ್ತೆ. ಅವಾಗ ಅದನ್ನ ಡೆಸ್ಟ್ರಾಯ್ ಮಾಡಬಾರ್ದು. ಎಸ್3 ಬಕೆಟ್ ಆದರೆ ವರ್ಷನಿಂಗ್ ಇರುತ್ತೆ, ಎಂಟಿ ಮಾಡಬೇಕು, ಎಲ್ಲ ಫೈನ್. ವಾಟ್ ಇಫ್ EC2 ಇನ್ಸ್ಟೆನ್ಸ್ ಇತ್ತು, ಯಾರೋ ಬಂದು ಈ ಥರ ಚೇಂಜ್ ಮಾಡಿದ್ರು, ನೇಮ್ ಚೇಂಜ್ ಮಾಡಿದ್ರು, ಅವಾಗ ಏನಾಯಿತು, ಡೆಸ್ಟ್ರಾಯ್ ಆಗಿಬಿಡತ್ತೆ. ಇನ್ಸ್ಟೆಡ್ ಆಫ್ ದ್ಯಾಟ್ ನಾವೇನು ಮಾಡಬೇಕು, ಅದನ್ನ ಪ್ರಿವೆಂಟ್ ಮಾಡಬೇಕು. ಆ ಪ್ರಿವೆಂಟ್ ಮಾಡೋದು ಹೇಗೆ ಅಂತಂದರೆ, ಲೈಫ್ ಸೈಕಲಲ್ಲಿ ನಾವು ಪ್ರಿವೆಂಟ್ ಆನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಬಳಸಬೇಕು. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಫಾರ್ ನಾವು ಈ ಕ್ವಶನ್ಸ್ಗೆ ಬಂದರೆ, ಓಕೆ, ಈ ಕ್ವಶನ್ಸ್ಗೆ ಬಂದರೆ ದಿಸ್ ಈಸ್ ಹೌ ಅ ವೇರಿಯಬಲ್ ಸ್ಟ್ರಕ್ಚರ್. ಕರೆಕ್ಟಾಗಿ ಇನ್ನೂ ಮಾಡ್ಯೂಲ್ ನಾನು ಹಾಕಲಿಲ್ಲ, ದಟ್ ಈಸ್ ಫೈನ್, ನಾಟ್ ಎನ್ ವರಿ. ಬಟ್ ಪ್ರೊವೈಡರ್ಸ್ ಹಾಕಿದ್ವಿ, TF-vars ಬದಲು ನಾವು ಇನ್ನೂ ಹಾಕಿಲ್ಲ, ಇನ್ನೂ ಇನ್ ಡೆಪ್ತ್ ಹೋಗ್ತೀವಿ ನಾವು. ಔಟ್ಪುಟ್ ಡಾಟ್ TF ಹಾಕಿದ್ವಿ, ವೇರಿಯಬಲ್ ಹಾಕಿದ್ವಿ, ಮೈನ್ ಡಾಟ್ TF ಹಾಕಿದ್ವಿ. ಮೈನ್ ಡಾಟ್ TF ಅಲ್ಲಿ ಏನು ಮಾಡಿದ್ವಿ? ಸೊ ಇಫ್ ಯು ಸಿ ಹಿಯರ್, ಮೈನ್ ಡಾಟ್ TF ಅಲ್ಲಿ ನನ್ನ ರಿಸೋರ್ಸ್ ಕೋಡ್ನ ಬರೆದೆ. ಕರೆಕ್ಟಾ? ನನ್ನ ರಿಸೋರ್ಸ್ನ ಬರೆದಿದ್ದೀನಿ. ಆ್ಯಂಡ್ ವೇರಿಯಬಲ್ ಡಾಟ್ TF ಅಲ್ಲಿ ವೇರಿಯಬಲ್ ನೇಮ್ ಹಾಕಿದ್ದೀನಿ. ಔಟ್ಪುಟ್ಟಲ್ಲಿ ಔಟ್ಪುಟ್ ಹಾಕಿದ್ದೀನಿ, ಲೈಕ್ ದ್ಯಾಟ್. ಓಕೆ, ಸೇವ್ ಇಟ್. So save it. Now this is how you like file structure. And ಅದೇ ರೀತಿ earlier we discussed about blocks. Okay, so ಹೀಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಲೈಕ್ ಇದೇ ಥರ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಬೇಕು ಅಂದರೆ ಲೈಕ್ ಪಿಂಗ್ ಮಾಡಿ, ನಾನು ಇನ್ನೂ ಇನ್ ಡೆಪ್ತ್ ಹೋಗ್ತೀನಿ. ಸೊ ಇಲ್ಲಿ ನಾವು ಫಸ್ಟ್ ಸೆಷನಲ್ಲಿ ನಾವೇನು ಮಾಡಿದ್ವಿ, ಅಂದರೆ ಲೈಕ್ ಫಸ್ಟ್ ಇಂಟರ್ವ್ಯೂ ಕ್ವಶನ್ಸ್ನ ನೋಡ್ತಿದ್ವಿ. ಅದರಲ್ಲಿ ಬ್ಲಾಕ್ಸ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ಆ ಬ್ಲಾಕ್ಸ್ನ ಯೂಸ್ ಮಾಡ್ಕೊಂಡು ಟೆರಾಫಾರ್ಮ್ ಡೈರೆಕ್ಟರಿ ಸ್ಟ್ರಕ್ಚರ್ಸ್ ಹೆಂಗೆ ಬಿಲ್ಡ್ ಮಾಡ್ತೀವಿ. ಆ್ಯಂಡ್ ಅದೇ ಥರ ಅದನ್ನು ಹೇಗೆ ಲೈಫ್ ಸೈಕಲಲ್ಲಿ ನೋಡೋದು, ಲೈಫ್ ಸೈಕಲ್ ಅಂದರೆ ಹೇಗಿರುತ್ತೆ, ಹೇಗೆ ಡಿಪ್ಲಾಯ್ ಮಾಡ್ತೀವಿ ಅನ್ನೋದೆಲ್ಲ ಕೂಡ ನೋಡಿದ್ವಲ್ಲ. ಹಾಗೆ ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡ್ತೀವಿ ಅಂದರೆ, S3 ಲೆಟ್ಸ್ ಸೇ ನಾನು ಬ್ಯಾಕಪ್ ಮಾಡಬೇಕು. ಓಕೆ, ಆ್ಯಂಡ್ ನನ್ನ ಸ್ಟೇಟ್ ಫೈಲ್ನ ನಾನು ಲೋಕಲ್ಲೇ ಸ್ಟೋರ್ ಮಾಡಬಾರ್ದು. ಬ್ಯಾಕ್ ಎಂಡ್ ಬ್ಲಾಕ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಇನ್ ಡೀಟೇಲಾಗಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ನಿಮಗೇನಾದರೂ ಇದೇ ಥರ ಕಂಟೆಂಟ್ ಬೇಕು ಅಂದರೆ, ಅಥವಾ ಈ ಕಂಟೆಂಟ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಮೋಟಿವೇಟ್ ಆಗುತ್ತೆ. ಆ್ಯಂಡ್ ರೀಸೆಂಟ್ಲಿ ನಾನೀಗ ಆಲ್ರೆಡಿ CK ವಿಡಿಯೋ ರೆಕಾರ್ಡಿಂಗ್ ಶುರು ಮಾಡಿದ್ದೀನಿ. ಒನ್ಸ್ ದಟ್ ಫಿನಿಷಸ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸ್ವಲ್ಪ ಟೈಮ್ ಕೊಡಿ, ಆ್ಯಂಡ್ ಸೂನ್ ಅದು ನಿಮಗೆ ಬರುತ್ತೆ. ಸೊ ನನಗೆ ಆ ವಿಡಿಯೋಸ್ನ ಪೋಸ್ಟ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನನಗೆ ಐ ನೀಡ್ ದಟ್ ಮೋಟಿವೇಶನ್. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರು ಕಲಿತಿದ್ದಾರೆ ಅವ್ರ ಹತ್ರ ಶೇರ್ ಮಾಡಿ. ಓಕೆ, ಆ್ಯಂಡ್ ಇಷ್ಟೇ ಇವತ್ತಿನ ವಿಡಿಯೋಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಥ್ಯಾಂಕ್ ಯು ಸೊ ಮಚ್.